ಹಾಯ್ ಗೈಸ್, ಇವತ್ತು ಇಲ್ಲಿ ಫುಲ್ ಪ್ರೂಫ್ ಸಾಫ್ಟ್ ರೋಟಿ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು 6 to 7 ರೋಟಿ ಚಪಾತಿ ಆಗೋಷ್ಟು ಹಸಿಟ್ಟು ಅದು ವೀಟ್ ಫ್ಲವರ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೀವು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ತೊಗೊಂಡು ನಿಮ್ಮ ಮನೇಲಿ ಯಾವ ಕರ್ಡ್ ಯೂಸ್ ಮಾಡ್ತೀರೋ ಆ ಕರ್ಡ್ ತೊಗೊಳ್ಳಿ. ನಾನು ಅಮೂಲ್ ಕರ್ಡ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಇಸ್ ಬಿಗರ್ ದೆನ್ ಟೀ ಸ್ಪೂನ್, ಸೊ ಕ್ವಾಂಟಿಟಿ ನೋಡಿಕೊಂಡು ಕರ್ಡ್ ಹಾಕ್ಕೊಳ್ಳಿ. ಸೊ ಇಲ್ಲಿ ವಾಟರ್ ಆ್ಯಡ್ ಮಾಡೋದಕ್ಕೂ ಮುಂಚೆನೆ ನಾವು ಈ ಕರ್ಡ್ನ ಆದಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀವಿ ಈ ಹಸಿಟ್ಟೊಳಗಡೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ನೀರು ಹಾಕೋಬೇಕು. ಸೊ ಇಲ್ಲಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರಫ್ ಆಗಿ. ಈಗ ಸ್ವಲ್ಪನೇ ನಮಗೆ ಎಷ್ಟು ನೀರು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕು. ಸೊ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ನಿಮಗೆ ಮಿಕ್ಸ್ ಮಾಡಿ ಬರಬೇಕು. ಈಗ ಪುಡಿ ಇದೆಯಲ್ಲ ಅದೆಲ್ಲ ಹೋಗಿ ಒಂದು ಡೋ ಬಾಲ್ ಥರ ಆಗಬೇಕು. ಮಿಕ್ಸ್ ಮಾಡ್ಕೋತಾ ಇರಿ, ನಾದಿ. ಆಲ್ಮೋಸ್ಟ್ ಡನ್ ಈ ಸ್ಟೇಜಲ್ಲಿ. ಸೊ ನಾನು ಈ ಸ್ಟೇಜಲ್ಲಿ ಏನು ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 1-2 ಟೀ ಸ್ಪೂನ್ ಸ್ವಲ್ಪ ಆಯಿಲ್ ಹಾಕೋತೀನಿ. ಹಾಕೊಳ್ಳೋದ್ರಿಂದ 2 ಥಿಂಗ್ಸ್ ಏನಂದರೆ ನಿಮ್ಮ ಡೋ ನೀವು ಮಾಡುವಾಗ ಆಯಿಲ್ ಆ್ಯಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗಿಬಿಡುತ್ತೆ. ಫುಲ್ ಸಾಫ್ಟ್ ಮ್ಯಾಲಿಯಬಲ್ ಆಗಿ ಈಸಿ ಟು ವರ್ಕ್ ವಿತ್ ಆಗೋಗುತ್ತೆ. ಮತ್ತು ನಿಮ್ದೇನೇ ಅದು ಪುಡಿ ಸ್ಮಾಲ್ ಸ್ಪಾಟ್ಸ್ ಇತ್ತಲ್ಲ ಹಸಿಟ್ಟದು ಅದೆಲ್ಲ ಹೋಗಿ ಫುಲ್ ಕ್ಲೀನಾಗಿ ಒಂದು ಡೋ ಥರ ಆಗೋಗುತ್ತೆ. ಸೊ ಆಯಿಲ್ ಅದಕ್ಕೋಸ್ಕರ ಹಾಕ್ಕೊಡೋದು. ನಾನು ಚಪಾತಿ ಮಾಡುವಾಗ ಹಾಕಲ್ಲ, ಇಲ್ಲಿ ಹಾಕ್ತೀನಿ 2 ಟೀ ಸ್ಪೂನ್. ನೀವು ಡಯಟಲ್ಲಿದ್ದು ಕ್ಯಾಲರೀಸ್ ಎಲ್ಲ ಕೌಂಟ್ ಮಾಡ್ತಿದ್ರೆ ಯು ಕ್ಯಾನ್ ಸ್ಕಿಪ್ ಇಟ್. ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ರೆ ಆಯಿತು. ಬಟ್ ಇಫ್ ನೋ ರೆಸ್ಟ್ರಿಕ್ಷನ್ ಇದನ್ನು ಟ್ರೈ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು. ಸೊ ನಮ್ಮ ಡೋ ರೆಡಿ ಆಗಿದೆ ಇಲ್ಲಿ ಈಗ. ಸೊ ನಾವು ಎಷ್ಟು ಚಪಾತಿ ಬೇಕೋ ಅಷ್ಟು ಮಾಡ್ಕೊಳ್ಳೋಣ. ಒಂದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಸೊ ನಮ್ಮ ಚಪಾತಿ ಡೋ ರೆಡಿ ಆಗಿದೆ. ನಾನು ಈ ಚಪಾತಿ ಡೋ ಇಟ್ಕೊಂಡು ಆ್ಯಕ್ಚುಲಿ ಪನ್ನೀರ್ ಪರಾಠ ಮಾಡಿದೆ. ಇವತ್ತಿನ ರೆಸಿಪಿ ಎಪಿಸೋಡ್ಗೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.